ಸೆಲ್ಫಿ ಬಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 1 ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಾನು ಡೇ 1ಇಂದ ಡೇ 65ವರೆಗೂ ವೆಯ್ಟ್ ಲಾಸ್ ಮಾಡಿಕೊಂಡೆ. ಅದಾದ ನಂತರ ಒಂದೆರಡು ದಿನ ಗ್ಯಾಪ್ ಆಯಿತು ಅಂತೇಳಿ ಡೇ 1ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮತ್ತೆ ಡೇ 65ವರೆಗೂ ಏನು ಮಾಡ್ಕೊಂಡಿದ್ದೆ ಅದನ್ನು ಬಿಟ್ಟು ಡೇ 1ಇಂದ ಸ್ಟಾರ್ಟ್ ಮಾಡಿ ಡೇ 12ವರೆಗೂ ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾನೆ ಬರ್ತಿದ್ದೆ. ನನ್ನ ಡೈಲಿ ರೊಟೀನ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು, ಅಂದರೆ ಹೆಲ್ತ್ ಇಶ್ಯೂಸಿಂದನೂ ಕೂಡ ಆಯಿತು. ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ 1 ವೀಕ್ ಅಷ್ಟೇ ಗ್ಯಾಪ್ ಮಾಡ್ಕೊಬಿಟ್ಟೆ. ಅಂದರೆ ಇವತ್ತು ಸ್ಟಾರ್ಟ್ ಮಾಡೋಣ, ನಾಳೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡು 1 ವಾರ ಕಳೆದೆ. ಆ ಟೈಮಲ್ಲಿ ಯಾವುದೇ ರೀತಿಯ ಡಯೆಟ್ನ ಮಾಡ್ಕೊಳ್ಳಲಿಲ್ಲ, ಚೀಟ್ ಮೀಲ್ನೇ ಮಾಡಿಕೊಂಡೆ. ಹಾಗಾಗಿ ವೆಯ್ಟು ರೆಡ್ಯೂಸ್ ಆಗಿರ್ತಕ್ಕಂಥ ವೆಯ್ಟು 1 kgಯಷ್ಟು ಮತ್ತೆ ಜಾಸ್ತಿ ಆಯಿತು. ಅಂದರೆ ಏನು ನಾನು ಒಂದು 2.5 ತಿಂಗಳಲ್ಲಿ ಆಲ್ಮೋಸ್ಟ್ 9 kgಯಿಂದ 10 kgಯಷ್ಟು ವೆಯ್ಟ್ನ ರೆಡ್ಯೂಸ್ ಮಾಡ್ಕೊಂಡಿದ್ದೆ. ಆ ವೆಯ್ಟು ಮತ್ತು 1 kg ಜಾಸ್ತಿ ಆಯಿತು. ಪರವಾಗಿಲ್ಲ, 1 kg ಜಾಸ್ತಿ ಆಯಿತು ಅಂದರೆ ಓಕೆ. ಬಟ್ ಜಾಸ್ತಿ ವೆಯ್ಟ್ಗೆ ಏನಾಯಿತು ಅಂದರೆ ಕಷ್ಟ ಆಗುತ್ತೆ, ಮತ್ತು ಹಳೆ ವೆಯ್ಟ್ಗೆ ಬರ್ತೀವಿ. ಹಾಗಾಗಿ ನಾನು 1 ವಾರದಲ್ಲಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಹೋಗಿರಲಿಲ್ಲ. ಒಂದು ದಿನ ವೆಯ್ಟ್ ಚೆಕ್ ಮಾಡಿದೆ, ಅಂದರೆ ಮೊನ್ನೆ ವೆಯ್ಟ್ ಚೆಕ್ ಮಾಡಿದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವೆಯ್ಟ್ ಚೆಕ್ ಮಾಡಿರೋದು 86 kg ಇತ್ತು. ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ವೆಯ್ಟು 86 kg ಇತ್ತು. 86ರಿಂದ 76 kg 600 ಗ್ರಾಮ್ಗೆ ಬಂದು ನಿಂತಿತ್ತು. ಅಂದರೆ ಆಲ್ಮೋಸ್ಟ್ 9.5 kg 10 kgವರೆಗೂ ವೆಯ್ಟು ರೆಡ್ಯೂಸ್ ಆಗಿತ್ತು. ಬಟ್ ಇವಾಗ 77 kg 600 ಗ್ರಾಮ್ ಆಗಿದೆ. ಅಂದರೆ 1 kg ಜಾಸ್ತಿ ಆಗಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿಲ್ವಲ್ಲ, ಮಧ್ಯದಲ್ಲಿ 1 ವಾರ ಗ್ಯಾಪ್ ಕೊಟ್ಬಿಟ್ಟೆ. ಅದರ ಜೊತೆಗೆ ಸ್ವಲ್ಪ ಚೀಟ್ ಮೀಲು ಅಲ್ಲಿ ಇಲ್ಲಿ ಮಿಸ್ ಮಾಡೋದು, ಈ ಥರದ್ದೆಲ್ಲ ಮಾಡ್ಕೊಂಡಲ್ಲ. ಹಾಗಾಗಿ ವೆಯ್ಟು ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ. ಅರ್ಧ kg 1 kgಯಷ್ಟು ಹೆಚ್ಚು ಕಮ್ಮಿ ಬಂತು, ಜಾಸ್ತಿ ಆಯಿತು ಅಂದರೆ ಪ್ರಾಬ್ಲಮ್ ಇಲ್ಲ. ಬಟ್ ತೀರಾ ಜಾಸ್ತಿ ವೆಯ್ಟ್ನ ಗೇನ್ ಮಾಡ್ಕೊಳ್ಳೋದು ಬೇಡ. ಆ ರೀತಿ ಮಾಡಿಕೊಂಡಾಗ ಸುಮಾರು ದಿನಗಳಿಂದ ಕಷ್ಟಪಟ್ಟಿರ್ತೀವಿ. ಮತ್ತು ವೆಯ್ಟ್ ಜಾಸ್ತಿ ಆದಾಗ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ಇನ್ನಷ್ಟು ಕಷ್ಟಪಡಬೇಕಾಗತ್ತೆ. ಹಾಗಾಗಿ ಆ ತಪ್ಪನ್ನ ಮಾಡ್ಕೊಳ್ಳೋದು ಬೇಡ ಅಂಥೇಳಿ, ಇನ್ನು ತಡ ಮಾಡ್ತು ಅಂದರೆ ಇನ್ನಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಇವತ್ತಿನಿಂದ ವೆಯ್ಟ್ ಜರ್ನಿನ, ಅಂದರೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿತ್ತು. ಹಾಗಾಗಿ ಬೆಳಗಿನ ತಿಂಡಿಗೆ ಪಲಾವ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದ್ದಿದ್ದು ಕೂಡ ಲೇಟು. ಸೋಮವಾರದಿಂದ ಶನಿವಾರದವರೆಗೂ ನನ್ನ ರೊಟೀನ ನೀವು ನೋಡಿದ್ದೀರಾ. ಅಂದರೆ ಚಿಂಟುನ ಟ್ಯೂಷನ್ ಕರ್ಕೊಂಡು ಹೋಗೋದು ಬರೋದು ಈ ರೀತಿ ಮಾಡ್ತಾನೇ ಇದ್ದೀನಿ. ಭಾನುವಾರ ಒಂದಿನ ಮನೆ ಹತ್ರ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ವಾರ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ, ನನಗೂ ಕೂಡ ರೆಸ್ಟ್ ಬೇಕಿತ್ತಲ್ಲ. ಬೆಳಗ್ಗೆ ಬೇಗನೆ ಎದ್ದೇಳ್ತು ಅಂದರೆ ರೆಸ್ಟ್ ಎಲ್ಲಿಂದ ಸಿಗುತ್ತೆ ಅಂಥೇಳಿ ಒಂದು 6:30-7 ಗಂಟೆ ಆ ಟೈಮಲ್ಲಿ ಎದ್ದು ಅದಾದ ನಂತರ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂಥೇಳಿ ಯಾವುದೇ ರೀತಿ ಎಕ್ಸಸೈಜು ವಾಕು ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಡೇಸಲ್ಲಿ ಯಾವುದು ಕೂಡ ಬೇಡ ಅಂತ ಅನಿಸುತ್ತೆ. ಏನಕ್ಕಪ್ಪ ಅಂತ ಅಂದರೆ 1 ವಾರ ಗ್ಯಾಪ್ ಕೊಟ್ಟಿದ್ದೀನಿ. ಅದಾದ ನಂತರ ಸ್ವಲ್ಪ ವಾಕೆಲ್ಲ ಮಾಡ್ತಾಯಿದ್ದೀನಿ. ಅಂದರೆ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗೋದು, ಮತ್ತು ಬಸ್ ಹತ್ತೋದಕ್ಕೆ ವಾಪಸ್ ಬಸ್ ಸ್ಟ್ಯಾಂಡಿಗೆ ಬರೋದು, ಈ ಥರದ್ದೆಲ್ಲ ನಡೀತಿದ್ದೀನಿ. ಹಂಗಾಗಿ ವಾಕದೇನು ಪ್ರಾಬ್ಲಮ್ ಆಗ್ತಿಲ್ಲ ನನಗೆ. ಎಕ್ಸಸೈಜ್ನ ಬಿಟ್ಟಿದ್ದೀನಿ. ಈಗ ಸಡನ್ನಾಗಿ ಎಕ್ಸಸೈಜ್ನ ಸ್ಟಾರ್ಟ್ ಮಾಡ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ, ಮೈಕೈಯೆಲ್ಲ ನೋವು ಬರುತ್ತೆ. ಮತ್ತು ಅಡುಗೆ ಮಾಡಿಕೊಂಡು ಅದ್ರ ಜೊತೆಗೆ ಎಕ್ಸಸೈಜ್ನು ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ, ಅಂದರೆ ಫುಡ್ ರೊಟೀನ್ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ನಾನು ಚಿಂಟುನೆಲ್ಲ ಅವ್ರ ಟ್ಯೂಷನ್ಗೆ ಕರ್ಕೋಗ್ಬೇಕಲ್ಲ, ಬಸ್ಸಲ್ಲೆಲ್ಲ ಓಡಾಡಿದ್ದಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಒಂದು 2-3 ಡೇಸು ಫುಡ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಅದಾದ ನಂತರ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ನಾನಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಡೇ 1 ಆಗಿರೋದ್ರಿಂದ ಯಾವುದೇ ರೀತಿಯ ಫುಡ್ನ ತೊಗೊಳ್ಳೋದು ಬೇಡ. ಒಂದು ನೀರನ್ನ ಕುಡಿದು ಬ್ಯಾಲೆನ್ಸ್ ಮಾಡೋಣ. ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೆ, ಫಂಕ್ಷನ್ನು ಇತ್ತು, ದೇವ್ರ ಕಾರ್ಯನೂ ಇತ್ತು, ಮನೇಲೂ ಕೂಡ ಊಟ ಮಾಡಿದ್ದೆ. ಎಲ್ಲನೂ ಕೂಡ ಸ್ವಲ್ಪ ಹೆವಿಯಾಗಿತ್ತು. ಹಾಗಾಗಿ ಅದೆಲ್ಲ ಕ್ಯಾಲರೀಸ್ ಎಲ್ಲ ಜಾಸ್ತಿ ತೊಗೊಂಡಿದೆ ಅಂತ ನನಗೇನೆ ಅನ್ನಿಸ್ತಿತ್ತು. ಮತ್ತು ಡೈಜೆಷನು ಸ್ವಲ್ಪ ಕಷ್ಟ ಆಗ್ತಿತ್ತು. ಡೈಜೆಷನ್ ಆಗ್ತಾನೇ ಇರಲಿಲ್ಲ, ತಿಂದಿದ್ದ ಆಹಾರ ಜೀರ್ಣ ಆಗ್ತಿರ್ಲಿಲ್ಲ. ಸ್ವಲ್ಪ ನೀರನ್ನು ಕುಡಿದು ಮಧ್ಯದಲ್ಲಿ ಸ್ವಲ್ಪ ಹಣ್ಣಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವತ್ತೊಂದು ದಿನನ ಕಳಿಯೋಣ. ಅದಾದ ನಂತರ ನಾಳೆಯಿಂದ ಫುಡ್ ರೊಟೀನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆ ಕೆಲಸಗಳನ್ನ ಮಾಡಿಕೊಂಡು ಅದ್ರ ನಡುವೆ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ತಿದ್ವಲ್ಲ, ಸ್ಕಿನ್ ಎಲ್ಲ ಕಪ್ಪಾಗಿರೋ ರೀತಿ, ಅಂದರೆ ಫೇಸಲ್ಲಿ
ಕಪ್ಪಾಗಿರೋ ರೀತಿ ಕಾಣಿಸ್ತಿತ್ತು. ಸ್ವಲ್ಪ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅರ್ಧ ಕೆಲಸ ಆಗಿತ್ತು ಮನೆ ಕೆಲಸ, ಇನ್ನು ಅರ್ಧ ಕೆಲಸ ಫೇಸ್ ಪ್ಯಾಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂಥೇಳಿ ಟೊಮೊಟೊನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಸಕ್ಕರೆನ ಮಿಕ್ಸ್ ಮಾಡಿ ನೀಟಾಗಿ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ. ಸ್ಕಿನ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಆಗುತ್ತೆ, ಮತ್ತು ಸ್ಕಿನ್ನೆಲ್ಲ ಸ್ವಲ್ಪ ಕಪ್ಪಾಗಿತ್ತಲ್ಲ ಅದು ಕೂಡ ಕಲರ್ ಬರುತ್ತೆ ಅಂತೇಳಿ ಈ ರೀತಿ ಮಾಡ್ಕೊತಾ ಇದ್ದೀನಿ. ಫೇಸ್ ಪ್ಯಾಕ್ನ ಚಿಡ್ಡಿಗೂ ಕೂಡ ಮಾಡ್ತಾಯಿದ್ದೀನಿ. ಇದಾದ ನಂತರ ಸ್ವಲ್ಪ ಇದೆಲ್ಲ ಡ್ರೈ ಆದ ನಂತರ ಮೊಸರಿಗೆ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಅದನ್ನು ಫೇಸ್ ಪ್ಯಾಕ್ ರೀತಿ ಬಿಡ್ತಾಯಿದ್ದೀನಿ. ಆ ಮೊಸರನ್ನ ನಾವು ಫೇಸ್ಗೆ ಹಚ್ಚೋದ್ರಿಂದ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ, ಮತ್ತು ನಮ್ಮ ಒಂದು ಟ್ಯಾನ್ ಇದೆಯಲ್ಲ, ಟ್ಯಾನ್ ರಿಮೂವ್ ಎಲ್ಲನೂ ಮಾಡುತ್ತೆ. ಮಾಯ್ಶ್ಚರೈಸರ್ ಆಗಿ ಒಂದು ವರ್ಕ್ ಆಗುತ್ತೆ ಸ್ಕಿನ್ನಿಗೆ. ನಮಗೆ ಇದು ಒಂದು ಮೊಸರನ್ನ ಯೂಸ್ ಮಾಡೋದ್ರಿಂದ ಅದು ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಹಾಗಾಗಿ ತುಂಬಾ ಯೂಸ್ ಆಗುತ್ತೆ ಅಂತೇಳಿ ಮನೆಯಲ್ಲೇ ಇರ್ತಕ್ಕಂಥ ಐಟಮಿಂದನೇ ಫೇಸ್ ಪ್ಯಾಕ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಬಂತು. ಸ್ನಾನ ಎಲ್ಲ ಮಾಡಾದಮೇಲೆ ನೋಡ್ಬೋದು ನೀವು. ವಿಡಿಯೋನ ಕೊನೆವರೆಗೂ ನೋಡ್ತು ಅಂದರೆ ಗೊತ್ತಾಗುತ್ತೆ. ಮತ್ತು ಫ್ರೆಂಡ್ಸ್, ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯ ಬಗ್ಗೆ ಬಂತು ಅಂದರೆ ಸುಮಾರಷ್ಟು ಜನ ಇವಾಗ ನಾನೇನು ಒಂದು ವೆಯ್ಟು ರೆಡ್ಯೂಸ್ ಆಗಿದ್ದೀನಲ್ವ, ಅದಕ್ಕಾಗಿ ಎಲ್ಲರೂ ಕೂಡ ಸಣ್ಣ ಆಗಿದ್ದೀರಾ. ಮತ್ತೆ ಸಣ್ಣ ಆಗೋದಕ್ಕೆ ಹೋಗಬೇಡಿ, ಸಾಕು ಇಷ್ಟು ಸಣ್ಣ ಆಗಿರೋದು, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮತ್ತೆ ಸಣ್ಣ ಆಗಿಬಿಡ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ನೋಡೋದಕ್ಕೆ ಪೇಷಂಟ್ ರೀತಿ ಕಾಣಿಸ್ತೀರಾ ಅಂತೆಲ್ಲ ಹೇಳ್ತಾರೆ. ದಪ್ಪ ಇತ್ತು ಅಂದರೆ ದಪ್ಪ ಇದ್ದಾರೆ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ, ಲಕ್ಷಣವಾಗಿಲ್ಲ ಅಂತಾರೆ. ಸಣ್ಣ ಆಯಿತು ಅಂತ ಅಂದರೆ ತುಂಬ ಸಣ್ಣ ಆಗಿಬಿಟ್ರಿ, ಪೇಷಂಟ್ ರೀತಿ ಕಾಣಿಸ್ತಿದ್ದೀರಾ, ಏನಾದರೂ ಕಾಯಿಲೆನಾ ಅಂತ ಕೇಳ್ತಾರೆ. ಜನಗಳು ಹೆಂಗಿದ್ರೂ ಕೂಡ ಮಾತಾಡ್ತಾರೆ. ಬಟ್ ಸಣ್ಣ ದಪ್ಪ ಅದು ಮ್ಯಾಟರ್ ಆಗಲ್ಲ. ನಾವು ನಮ್ಮ ಹೆಲ್ತನ್ನು ಒಂದು ಹೆಲ್ತಿಯಾದಂಥ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂದರೆ ಫಿಟ್ಟಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಮತ್ತು ಒಳಗಿಂದನೂ ಕೂಡ ಆರೋಗ್ಯವಾಗಿರಬೇಕು, ಹೊರಗಿಂದನೂ ಕೂಡ ಆರೋಗ್ಯವಾಗಿರಬೇಕು. ಹಾಗಾಗಿ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ತೂಕನೂ ಕೂಡ ಕಡಿಮೆ ಆಗಬೇಕು, ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು. ಇದೆಲ್ಲ ಮಾಡ್ಕೊತು ಅಂದರೆ ಆರೋಗ್ಯನೂ ಕೂಡ ತಂತಾನೆ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಸೋಂಬೇರಿ ಆದೆ ಒಂದು ವಾರಗಳು. ಅದು ಹೆಂಗೆ ಕಳೆದೆ, ಮತ್ತು ನಾನು ಯಾವುದೇ ವೀಡಿಯೋನೂ ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊತಿರ್ಲಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದೆ. ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತೇಳಿ ನೆಗ್ಲೆಕ್ಟ್ ಮಾಡ್ತಿದ್ದೆ. ಹಾಗಾಗಿ 1 kg ಜಾಸ್ತಿನೂ ಕೂಡ ಆದೆ. ಸ್ವಲ್ಪ ಬೇಜಾರು ಕೂಡ ಇದೆ. ಇನ್ನು ತಡ ಮಾಡ್ತು ಅಂದರೆ ಮತ್ತೆ ವೆಯ್ಟ್ ಗೇನ್ ಆಗಿಬಿಡ್ತೀನಿ. ಇನ್ನು ಗ್ರಿಪ್ ಸಿಗಲ್ಲ ನನಗೆ. ಆ ಒಂದು ಗ್ರಿಪ್ಪು ಇವಾಗ ಒಂದು 2 ತಿಂಗಳು 2.5 ತಿಂಗಳಿಂದ ಗ್ರಿಪ್ ಇಟ್ಕೊಂಡಿದ್ದೆ. ಒಂದು ಮನಸ್ಸನ್ನು ನನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದೆ, ಆ ಕಡೆ ಈ ಕಡೆ ವಾಲೋದಕ್ಕೆ ಬಿಡ್ತಿರ್ಲಿಲ್ಲ. ಏನಾದರೂ ನೋಡ್ತು ಅಂದರೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಬಟ್ ನನ್ನ ಮನಸ್ಸು ಹೇಳ್ತಿತ್ತು ತಿನ್ನಬೇಡ ಅಂತ. ಇವಾಗ ಒಂದು ವಾರ ಏನಾಯಿತು ಅಂದರೆ ತಿನ್ನಬೇಕಾ, ಹೋಗಿ ತಿನ್ನು, ತೊಗೊಂಡು ತಿನ್ನು, ಆ ಥರ ಒಂದು ಮೈಂಡ್ ಸೆಟ್ ಆಗಿಬಿಡ್ತು. ಇವಾಗ ಆ ರೀತಿ ಮಾಡ್ಕೊಳ್ಳೋದು ಬೇಡ. ತಿಂದ್ರೂ ಅದು ಸ್ವಲ್ಪನೇ ತಿನ್ನಬೇಕು, ಎಷ್ಟು ಬೇಕು ಅಷ್ಟು ಮಾತ್ರ, ಕ್ಯಾಲೋರಿ ಕೌಂಟ್ ಮಾಡ್ಕೊಂಡು ತಿನ್ನಬೇಕು ಡೈಲಿ ಊಟನ ಅಂತ ಅಂದ್ಕೊಂಡು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಸ್ಟಾರ್ಟೇ ಮಾಡ್ಕೊಳ್ಳಲ್ಲ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕೈಲಿ ಆಗೋದೇ ಇಲ್ಲ ಅಂತ ಅಂದ್ಕೊಳ್ಳೋರು ಆ ರೀತಿ ಎಲ್ಲ ತಿಳ್ಕೊಬೇಡಿ. ದಯವಿಟ್ಟು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯ ಖರ್ಚಿಲ್ಲ. ಇಲ್ಲಿ ಮನೆ ಊಟನೇ ಮಾಡಿಕೊಂಡು ವೆಯ್ಟ್ ಲಾಸ್ನ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಎಕ್ಸಸೈಸು ವಾಕನ್ನು ಜೊತೆಯಲ್ಲಿ ಆ್ಯಡ್ ಮಾಡ್ಕೊತು ಅಂದರೆ ಫುಡ್ಡನ್ನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ನೋಡಿಕೊಂಡು ತಗೊಳ್ತು ಅಂತ ಅಂದರೆ ಆರಾಮಾಗಿ ವೆಯ್ಟು ರೆಡ್ಯೂಸ್ ಆಗುತ್ತೆ. ನಾನು ಸುಮಾರು ಸಲ ಹೇಳ್ತಾನೇ ಇದ್ದೀನಿ, ನನ್ನ ವೆಯ್ಟು ಇಷ್ಟು ತಿಂಗಳಲ್ಲಿ ಇಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ, ನಾನು ಆರಾಮಾಗಿ ಮನೆ ಊಟ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡು ಬರ್ತಾನೇ ಇದ್ದೀನಿ ಅಂತ. ಕೆಲವೊಬ್ಬರು ಮಧ್ಯದಲ್ಲಿ ವೀಡಿಯೋಸ್ ನೋಡ್ತಾರೆ, ಮೊದಲಿಂದನೂ ವೀಡಿಯೋ ನೋಡಿತ್ತು ಅಂತ ಅಂದರೆ ಗೊತ್ತಾಗುತ್ತೆ. ಬಟ್ ಮಧ್ಯದಲ್ಲಿ ನೋಡ್ತಾ ಇರೋರಿಗೆ ಎಷ್ಟು ತಿಂಗಳಿಗೆ ಎಷ್ಟು ಕಡಿಮೆ ಆಗಿದ್ದೀರಾ ವೆಯ್ಟು, ಇವಾಗ ಎಷ್ಟಿದ್ದೀರಾ ವೆಯ್ಟು ಅಂತೆಲ್ಲ ಕೇಳ್ತಾನೆ ಇದ್ದಾರೆ. ಹಂಗಾಗಿ ಲಾಸ್ಟು 65 ಡೇಸ್ ನಾನು ಒಂದು ವೆಯ್ಟ್ ಲಾಸ್ ಜರ್ನಿನ ಮಾಡಿಕೊಂಡಾಗ ಆಲ್ಮೋಸ್ಟು 8 kg ಅಷ್ಟು ವೆಯ್ಟು ರೆಡ್ಯೂಸ್ ಆಗಿತ್ತು. ಅಂದರೆ 2 ಮಂತ್ಸಲ್ಲಿ ನನ್ನ ವೆಯ್ಟು 8 kg ಕಡಿಮೆ ಆಗಿತ್ತು. ವೀಕ್ಲಿ 1 kg ಅಂತೆ, ತಿಂಗಳಿಗೆ 4 kg ಅಂತೆ, 2 ತಿಂಗಳಿಗೆ 8 kg ಕಡಿಮೆ ಮಾಡ್ಕೊಂಡಿದ್ದೆ. ಅದಾದ ನಂತರ ಇನ್ನು ಮತ್ತೆ 12 ಡೇಸ್ ಮಾಡಿಕೊಂಡೆ, ಅಂದರೆ ಡೇ 1ಇಂದ ಡೇ 12ವರೆಗೂ ಮಾಡಿದೆ. ಮಧ್ಯದಲ್ಲಿ ಗ್ಯಾಪ್ ಆಗೋಯಿತು. ಆ 12 ಡೇಸಲ್ಲಿ 1.5 kg ಅಷ್ಟು ಒಂದು ವೆಯ್ಟನ್ನ ರೆಡ್ಯೂಸ್ ಮಾಡಿಕೊಂಡೆ. ಟೋಟಲ್ಲು 9.5 kg ಅಷ್ಟು ವೆಯ್ಟನ್ನ ರೆಡ್ಯೂಸ್ ಮಾಡಿಕೊಂಡೆ. ಆಲ್ಮೋಸ್ಟು 9.5ರಿಂದ 10 kg ಅಂತ ಅಂದ್ಕೋಬೋದು. ಅಷ್ಟು ವೆಯ್ಟನ್ನ ರೆಡ್ಯೂಸ್ ಮಾಡಿಕೊಂಡೆ. ನಾನು ಈ ಒಂದು ವಾರ ಗ್ಯಾಪ್ ಕೊಡಲಿಲ್ಲ ಅಂತ ಅಂದಿದ್ರೆ ಇನ್ನು 11 kg ಅಷ್ಟು ವೆಯ್ಟ್ ರೆಡ್ಯೂಸ್ ಆಗಿರ್ತಿತ್ತು.
ಬಟ್ ಗ್ಯಾಪ್ ಕೊಟ್ಬಿಟ್ನಲ್ಲ, ಹಾಗಾಗಿ ಮಿಸ್ ಆಯಿತು. ಇನ್ನು 1 ಕೆ ಜಿ 1.5 ಕೆ ಜಿಯಷ್ಟು ರೆಡ್ಯೂಸ್ ಆಗ್ತಿದೆ ಆರಾಮಾಗಿ. ಮಿಸ್ ಆಯಿತು. ರೆಡ್ಯೂಸ್ ಆಗೋದ್ರ ಬದಲು 1 ಕೆ ಜಿಯಷ್ಟು ಮತ್ತೆ ವೆಯ್ಟ್ ಜಾಸ್ತಿ ಆಗಿದೆ. ಪರವಾಗಿಲ್ಲ, 1 ಕೆ ಜಿ ಅಲ್ವಾ, ಆರಾಮಾಗಿ ರೆಡ್ಯೂಸ್ ಮಾಡ್ಕೋತೀನಿ, ಅದೇನು ಕಷ್ಟ ಏನು ಅನಿಸಲ್ಲ. ಬಟ್ಟು ಇನ್ನೂ ಸ್ವಲ್ಪ 2 ಕೆ ಜಿ 3 ಕೆ ಜಿ ಜಾಸ್ತಿ ಆಗ್ಬಿಟ್ಟಿತ್ತು ಅಂದರೆ ಸ್ವಲ್ಪ ಬೇಜಾರಾಗ್ತಿತ್ತು. ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಇರಲಿಲ್ವೇನೋ, ಅಯ್ಯೋ ಎಷ್ಟು ಮಾಡಿದ್ರು ಇಷ್ಟೇ ಇದು ಅನ್ನೋ ಮಟ್ಟಿಗೆ ಸುಮ್ಮನಾಗ್ಬಿಡ್ತಿದೆ. ಅಂದರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತು ಅಂತ ಅಂದರೆ ಆರಾಮಾಗಿ ಬ್ಯಾಲೆನ್ಸ್ ಆಗುತ್ತೆ ವೆಯ್ಟು. ಅಂದರೆ ನಮ್ಮ ಒಂದು ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡಬೇಕು. ನಮ್ಮ ಹೈಟಿಗೆ ನಮ್ಮ ವೆಯ್ಟು ಇಷ್ಟಿರಬೇಕು ಅನ್ನೋದು ಸುಮಾರಷ್ಟು ಜನಕ್ಕೆ ಗೊತ್ತಿರುತ್ತೆ. ಬಟ್ ಆದ್ರೂ ಕೂಡ ನಾವು ದಪ್ಪ ಇರ್ತೀವಿ. ಆ ಒಂದು ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡ್ಕೊಂಡ್ಮೇಲೆ ಅದಕ್ಕಿಂತ 1 ಕೆ ಜಿ 2 ಕೆ ಜಿ ಸಣ್ಣ ಆಗಿಬಿಟ್ಟು ಅದಾದ ನಂತರ ಮಧ್ಯದಲ್ಲಿ ಚೀಟ್ ಮೀಲ್ ಮಾಡಿಕೊಂಡಾಗ 1 ಕೆ ಜಿ 2 ಕೆ ಜಿ ಇಂಬ್ಯಾಲೆನ್ಸ್, ಅಂದರೆ ಜಾಸ್ತಿನಾರ ಆಗ್ಬೋದು ಕಡಿಮೆನಾರ ಆಗ್ಬೋದು, ಆ ರೀತಿ ಆದಾಗ ಓಕೆ. ಬಟ್ಟು ನಾವು ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿಕೊಂಡು ಕಡಿಮೆ ಮಾಡ್ಕೊಂಡಿರೋ ವೆಯ್ಟ್ನ ಮತ್ತೆ ಜಾಸ್ತಿ ಮಾಡಿಕೊಂಡಾಗ ನಮಗೂ ಕೂಡ ಬೇಜಾರಾಗುತ್ತೆ. ಮತ್ತೆ ಅದು 1 ಕೆ ಜಿನ ಕರಗಿಸೋದಕ್ಕೆ 1 ವಾರ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಅಂತ ತುಂಬಾ ಮನಸ್ಸಲ್ಲಿ ಕೊರಿತಾನೆ ಇರುತ್ತೆ. ಹಂಗಾಗಿ ನನಗೂ ಕೂಡ ಹಾಗೇ ಆಯಿತು. ಸದ್ಯ 1 ಕೆ ಜಿ ಜಾಸ್ತಿ ಆಗಿದೆ, ಜಾಸ್ತಿ ಮತ್ತೆ ಒಂದು 2-3 ಕೆ ಜಿ ಅಷ್ಟೇನು ಜಾಸ್ತಿ ಆಗಿಲ್ವಲ್ಲ ಅಂತ ಮನಸ್ಸಲ್ಲಿ ನಾನೇ ಸಮಾಧಾನ ಮಾಡಿಕೊಂಡು ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾವು ಈ ರೀತಿ ಕನ್ಸಿಸ್ಟೆನ್ಸಿನ ಬ್ರೇಕ್ ಮಾಡೋದು ಯಾವ ಟೈಮಲ್ಲಪ್ಪ ಅಂತ ಅಂದರೆ ನಮ್ಮ ಟಾರ್ಗೆಟ್ ವೆಯ್ಟ್ನ ರೀಚ್ ಮಾಡಿ ಅದಾದ ನಂತರ ಅದಕ್ಕಿಂತ ಸ್ವಲ್ಪ 1 ಕೆ ಜಿ 2 ಕೆ ಜಿ ಜಾಸ್ತಿನೇ ಕಡಿಮೆ ಆಗಿರ್ತೀವಿ. ಆ ಟೈಮಲ್ಲಿ ಕಂಟಿನ್ಯೂಸ್ ಆಗಿ ಇರಲೇಬೇಕು. ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಡಯಟ್ ಅನ್ನೋದು ಕಂಟಿನ್ಯೂಸ್ ಆಗಿ ಇರಲೇಬೇಕು. ತೀರಾ ಮಾಡ್ಕೊಳ್ಳೋದಕ್ಕಾಗಲ್ಲ. 1-2-3 ದಿನ ಬ್ರೇಕ್ ಕೊಡಲೇಬೇಕು ಅಂತ ಅನ್ನಿಸ್ದಾಗ ಬ್ರೇಕ್ ಕೊಟ್ಕೊಂಡಾಗ ಓಕೆ ಬ್ಯಾಲೆನ್ಸ್ ಆಗುತ್ತೆ. ಬಟ್ ನಾವು ಇವಾಗ ತಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ, ಮಧ್ಯದಲ್ಲಿ ಬ್ರೇಕ್ ಕೊಟ್ಬಿಡ್ತು ಅಂದರೆ ಮತ್ತೆ ಹಿಂದಿನ ವೆಯ್ಟು ಬರುತ್ತೆ. ಆವಾಗ ಮೂಡು ಕೂಡ ಅಪ್ಸೆಟ್ ಆಗುತ್ತೆ. ಆ ತಪ್ಪನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಕೂಡ ಆ ತಪ್ಪನ್ನ ಮಾಡಿಕೊಂಡೆ. ಸಾಮಾನ್ಯ ಎಲ್ಲರೂ ಕೂಡ ಈ ರೀತಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ತಪ್ಪುಗಳನ್ನ ಮಾಡ್ಕೋತಾರೆ. ಕನ್ಸಿಸ್ಟೆನ್ಸಿಯಾಗಿ ಯಾರು ಕೂಡ ಮೇಂಟೈನ್ ಮಾಡೋದಕ್ಕಾಗಲ್ಲ. ಹಂಗಾಗಿ ನಾನು ಕೂಡ ಆ ತಪ್ಪನ್ನ ಮಾಡಿದೆ. ನನಗೂ ಕೂಡ 1 ವಾರ ರೆಸ್ಟ್ ಬೇಕು ಅಂತೇಳಿ ನಾನು ಅದನ್ನು ಸ್ವಲ್ಪ ದೂರನೇ ಇದ್ದೆ. ಇವಾಗ ಎಲ್ಲೂ ಕೂಡ ರೆಸ್ಟಲ್ಲಿ ಇಲ್ಲದೇ ಸ್ಟೆಪ್ ಬೈ ಸ್ಟೆಪ್ಪು ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಅರ್ಥ ಆಗೋ ರೀತಿ ಹೇಳ್ಕೊತಾ ಬರ್ತೀನಿ. ಮತ್ತು ಫ್ರೆಂಡ್ಸ್, ನಾನೇನೀಗ ಒಂದು 2-2 ತಿಂಗಳು ಟೈಮ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಬಿಟ್ಬಿಡ್ತೀನಿ. ನಾನು ವೆಯ್ಟ್ ಲಾಸ್ ಮಾಡಿಕೊಂಡೇ ಇಲ್ಲ. ಅಟ್ ಪ್ರೆಸೆಂಟ್ ನನ್ನ ವೆಯ್ಟ್ ಇರೋದು 76 ಕೆ ಜಿ 600 ಗ್ರಾಮ್ ಇದೆ. ಇದನ್ನು ಯಾವ ರೀತಿ ಕಡಿಮೆ ಮಾಡಿಕೊಳ್ಳೋದು ಅಂತ ಹೇಳಿ ಅಂದ್ಕೊಂಡು ಆ ಮೈಂಡ್ಸೆಟ್ಟಿಂದ ವೆಯ್ಟ್ನ ಲಾಸ್ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಒಂದು 2 ಡೇಸು ಫುಡ್ ರೋಟೀನ್ ಏನೂ ಇರಲ್ಲ, ಅಂದರೆ ಅಡ್ಜಸ್ಟ್ ಆಗಬೇಕಲ್ಲ. ಇರೋ ಊಟನೇ, ಅಂದರೆ ಮನೇಲಿ ಏನು ಮಾಡಿರ್ತೀನಿ ಅದನ್ನೇ ಊಟ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ. ಅದಾದ ನಂತರ ನಾನು ನಿಮಗೆ ಚಾರ್ಟಲ್ಲಿ ಮೀಲ್ ಪ್ಲ್ಯಾನಿಂಗ್ ಎಲ್ಲ ತಿಳಿಸಿದ್ದೆ. ಈ ಟೈಮ್ಗೆ ಈ ರೀತಿ ಫುಡ್ನ ಮಾಡ್ಕೊಂಡು ತಿನ್ನಿ 1 ವೀಕಿಗೆ ಆಗುವಷ್ಟು ಅಂತೇಳಿ. ಆ ಫುಡ್ಗಳೆಲ್ಲನೂ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕೆಲವೊಬ್ರು ಇಷ್ಟು ಕ್ವಾಂಟಿಟಿ ತೊಗೊಳ್ತು ಅಂದರೆ ಸಾಕಾಗತ್ತಾ, ಅಂದರೆ ಒಂದು 2 ಸ್ಪೂನ್ ಅವಲಕ್ಕಿ ಹಾಕ್ಕೊಳ್ತು ಅಂದರೆ ಸಾಕಾಗುತ್ತಾ ಅಂತೆಲ್ಲ ಕೇಳಿದ್ರಿ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಒಂದು ಡಯೆಟಲ್ಲಿ. ಈ ಒಂದು ಡಯೆಟಲ್ಲಿ ಸೇಮ್ ಫುಡ್ಡನ್ನೇ ನಾನು ಅಪ್ಲೈ ಮಾಡಿಕೊಂಡು 1 ವಾರ ವೆಯ್ಟ್ ಲಾಸ್ನ ಮಾಡ್ಕೊಂಡು ತೋರಿಸ್ತೀನಿ. ಮತ್ತು ವಿಡಿಯೋನ ನೋಡ್ತಾನೇ ಇದ್ದೀರಾ. ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ನೈಟ್ವರೆಗೂ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾನೇ ಇದ್ದೀನಿ. ಬೆಳಗ್ಗೆ ಎದ್ದು ತಿಂಡಿಗೆ ಪಾಲಕ್ ಪಲಾವ್ನ ಮಾಡಿದ್ದೆ, ಮೊಸರು ಬಜ್ಜಿ ಮಾಡಿದ್ದೆ. ಅದಾದ ನಂತರ ಬೆಂಡೆಕಾಯಿ ಗೊಜ್ಜನ್ನ ಹಿಂದೆನೇ ಮಾಡಿದ್ದೆ, ಅಂದರೆ ತಿಂಡಿ ಮಾಡಬೇಕಾದ್ರೇ ರೆಡಿ ಮಾಡಿಟ್ಟೆ. ಮನೆಯೆಲ್ಲ ಕ್ಲೀನಿಂಗ್ ಮಾಡಬೇಕಲ್ಲ, ಟೈಮ್ ಸಾಕಾಗಲ್ಲ ಅಂಥೇಳಿ. ಮಧ್ಯಾಹ್ನದ ಟೈಮಲ್ಲಿ ಹೊಟ್ಟೆ ಹಶ್ವಾದಾಗ ಯಾವ ಟೈಮಲ್ಲಿ ಊಟ ಕೇಳ್ತಾರೆ ಅನ್ನೋದು ಗೊತ್ತಾಗಲ್ಲ, ಹಾಗಾಗಿ ಬೇಗನೆ ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ, ಅಂದರೆ ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸಿ ಮುದ್ದೆ ಮಾಡಿಕೊಟ್ಟೆ. ಆ ಒಂದು ಬೆಂಡೆಕಾಯಿ ಗೊಜ್ಜಿಗೆ ಮುದ್ದೆ ಮಾಡಿಕೊಟ್ಟೆ. ಸಂಜೆಗೂ ಅದೇ ಆಗುತ್ತೆ ಅಂತೇಳಿ ಎಕ್ಸ್ಟ್ರಾನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ. ಬಟ್ ಸಂಜೆಗೆ ಚಿಕನ್ ತಗೊಂಡು ಬಂದರು. ಅದಾದ ನಂತರ ಚಿಕನ್ ಚಾಪ್ಸು ಮತ್ತು ಚಿಕನ್ ಸಾಂಬಾರನ್ನ ಮಾಡಬೇಕಾಗಿತ್ತು. ನಾನು ನೀರು ಕುಡ್ಕೊಂಡು ಹಣ್ಣಿನ ಜ್ಯೂಸನ್ನ ಕುಡ್ಕೊಂಡು ಡಯಟ್ ಮಾಡೋಣ ಇವತ್ತಿನ ದಿನ ಅಂತ ಅಂದ್ಕೊಂಡಿದ್ದು. ಆದರೆ ಚಿಕನ್ ಸಾಂಬಾರು ಮತ್ತು ಗ್ರೇವಿನ ಮಾಡ್ತಾಯಿದ್ದೀನಲ್ವ, ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನಾನು ಲಿಕ್ವಿಡ್ ಡಯೆಟಲ್ಲಿರೋದ್ರಿಂದ ತಿನ್ನಬಾರ್ದು ಅಂತೇಳಿ ನನಗೆ ನಾನೇ ಒಂದು ರಿಸ್ಟ್ರಿಕ್ಷನ್ನ ಮಾಡಿಕೊಂಡು ತಿನ್ನೋದಕ್ಕೆ ಹೋಗಲಿಲ್ಲ. ಹಂಗೇ ನಾನು ತಿನ್ನಬೇಕು ಅಂತ ಅಂದಾಗ ತಿಂದ್ಬಿಡ್ತೀನಿ, ತಿನ್ನಬಾರ್ದು ಅಂತ ಅಂದಾಗ ತಿನ್ನೋದಕ್ಕೆ ಹೋಗಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಬಟ್ ಕೆಲವೊಂದು ಸಲ ತೀರಾ ಆಗದೆ ಹೋದಾಗ ಮಿಸ್ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇನ್ನು ಮುಂದಕ್ಕೆ ಆ ರೀತಿ ಆಗಲ್ಲ. ಚೆನ್ನಾಗಿ ಡಯೆಟ್ನ ಮಾಡ್ಕೋತೀನಿ ಅಂತ ಹೇಳ್ತಾ, ಯಾರೆಲ್ಲ ಕೊನೆಯವರೆಗೂ ವಿಡಿಯೋನ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.